ಇದು ಬಂದುಬಿಟ್ಟಿದೆ ಹೊಯ್ಸಳ ಜೀಪ್ 1780 ಕೊಣಂದ್ಕೊಂಡನಾ ಇದು ಅಲ್ಲಿದೆ ನೋಡಿ ಗಾಡಿ ಮುಂದೆ ನಿಲ್ಲಿಸಿದ್ದೀವಿ. ಒಂದು 5 ನಿಮಿಷ ಅಲ್ಲಿ ತಗೊಂಬನ್ನಿ. ಕಾನೂನು ಪ್ರಕ್ರಿಯೆ ಏನೇನು ಮಾಡಬೇಕಾ ನಾವು ಅಷ್ಟು ಮಾಡಿ ನಮ್ಮ ಜವಾಬ್ದಾರಿ ಏನಿದೆ ಒಬ್ಬ ಸಾರ್ವಜನಿಕರಾಗಿ ಜವಾಬ್ದಾರಿಯುತ ಸಾರ್ವಜನಿಕರಾಗಿ KRS ಅವರು ಮಾಡ್ತಾ ಇರೋದು ಅಷ್ಟೇ. ಕಾನೂನು ರೀತಿಯ ಏನೇನು ಪ್ರಕ್ರಿಯೆಗಳು ನಡಿಬೇಕಾ ಅದ್ರ ಪ್ರಕಾರ ನಡಿಬೇಕು. ಹಾಗಾಗಿ 112 ಕರೆ ಮಾಡಿ ಪೊಲೀಸನ್ನು ಕಳಿಸಿದ್ದೀವಿ. ಇವರು ಇನ್ಸ್ಪೆಕ್ಟ್ರನ್ನು ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಒಮ್ಮೆ ಅದೆಲ್ಲ ಇಟ್ಬಿಡಿ ಎಲ್ಲಾದರೂ ವಿಡಿಯೋ ಸಮೇತ ಇದೆ ಬನ್ನಿ ಸರ್. ಅಲ್ಲ ಸ್ವಲ್ಪ ಸೈಡ್ ಹಂಗೆ ಸೈಡ್ ಮಾಡಿ, ಸ್ವಲ್ಪ ಜರ್ಸಿ. ತಾವೆಲ್ಲ ಸರ್ ಫೋನ್ ಮಾಡಿದ? ಹೌದು, ಅದು ಗಾಡಿಯಲ್ಲಿ ರೇಷನ್ ಅಕ್ಕಿ ಕಳ್ತನ ಇದೆ. ಫುಲ್ ವಿಡಿಯೋ ಇದೆ, ಎಲ್ಲಿ ಲೋಡ್ ಮಾಡ್ತಾ ಇದ್ರು ಆ ಜಾಗದಿಂದ ವಿಡಿಯೋ ಇದೆ. ನಾವು ಆ್ಯಕ್ಚುಲಿ ಅಲ್ಲಿ ಮಾಡಬಾರ್ದು ಅಂತ ಮೂವ್ ಆದ್ಮೇಲೆ ಗಾಡಿ, ಯಾಕಂದ್ರೆ ಮತ್ತೆ ಬೇರೆ ಬೇರೆ ಕಥೆಗಳನ್ನು ಹೇಳ್ತಾರೆ. ಅದಕ್ಕೆ ಈ ಗಾಡಿ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಹತ್ರ ವಿಡಿಯೋ ಇರೋದ್ರಿಂದ ಹಲೋ ಕಳಿಸಿದ್ದೀನಿ ನೋಡಿ, ನಿಮಗೆ ಕಳಿಸಿದ್ದೀನಿ. ಈಗ ಇವರಿಗೂ ಫೋನ್ ಮಾಡಿದ್ದೀವಿ ನಾವು, ಯಾರಿಗೆ ಫುಡ್ ಡೆಪ್ಯೂಟಿ ಡೈರೆಕ್ಟರ್ ಫೋನ್ ಮಾಡಿದ್ದೀವಿ, ಇನ್ಸ್ಪೆಕ್ಟರ್ನ ಕಳಿಸ್ತೀನಿ ಅಂತ ಅವರು ಹೇಳಿದ್ದಾರೆ. ನಮ್ಮ ಕೆಲಸ ಸಾರ್ವಜನಿಕರಾಗಿ ಇಷ್ಟೇ, ಈ ಏನು ಇದಿದೆ ಅದನ್ನ ಹ್ಯಾಂಡ್ ಓವರ್ ಮಾಡ್ತೀವಿ. ಈ ಥರ ಎಲ್ಲೆಲ್ಲಿ ಅಕ್ರಮಗಳು ಕಂಡು ಬರ್ತಾವ ನಾವು ನಮ್ಮ ಜವಾಬ್ದಾರಿ ಇದರಿಂದ ಪೊಲೀಸ್ ಮತ್ತೆ ಇದಕ್ಕೆ ಡಿಪಾರ್ಟ್ಮೆಂಟ್ ಇದೆ, ಅವರು ಮಹಾಜರ್ ಮಾಡೋದು ಇದೆಲ್ಲ ಪ್ರಕ್ರಿಯೆ ಮಾಡ್ತಾರೆ. FIR ಹಾಕೋದೆಲ್ಲ ಅವ್ರಿಗೆ ಬಿಟ್ಟಿರೋದು. ಅದೇ ಇದು ಕಳ್ತನದಲ್ಲಿ ಸಾಧಿಸ್ತಾ ಇರೋದು ಬರೀ ಇದು ಇದಲ್ಲ. ಯಾಕೆ ಒಂದು ನಿಮಿಷ ಸರ್, ಇದು ಅಕ್ಕಿ ಬರೀ ಇದಲ್ಲ, ಏನು ಜನರಿಗೆ ಮೋಸ ಮಾಡಿ ಇದು ಸಾಗಾಟ ಮಾಡ್ತಾ ಇರೋದು. ಹಾಗಾಗಿ ಇಲ್ಲಿ ಬರೀ ಫುಡ್ ಸೆಕ್ಯೂರಿಟಿ ಆಕ್ಟ್ ಕೆಳಗಡೆ ನೀವು ಹಾಕ್ತಿರೋ ಸೆಕ್ಷನ್ 39 ಅದ್ರ ಕೆಳಗಡೆ ಅಲ್ಲ, ಆಕ್ಚುಲಿ ಜನರಿಗೆ ಮೋಸ ಮಾಡಿಬಿಟ್ಟು ಇದನ್ನ ಸಾಗಿಸ್ತಾ ಇರೋದು. ಸ್ಟೋರೇಜ್ ಮಾಡಿ, ಅಕ್ರಮ ಸ್ಟೋರೇಜ್, ಆಮೇಲೆ ಜನರಿಗೆ ಮೋಸ ಮಾಡಿ ಅಂದ್ರೆ ಕಳ್ತನ ಅಂತ ಹೇಳ್ಬೇಕಿದು ಒಂದು ರೀತಿಯಲ್ಲಿ. ಅದಾದ್ಮೇಲೆ ಅಕ್ರಮ ಸಾಗಾಟ ಇದು ಎಲ್ಲಿಗೆ ಹೋಗ್ತಾ ಇದೆ, ಇದರ ಮೂಲ ನೀವು ಹಿಡಿಯಕ್ಕೆ ಹೋದ್ರೆ ಇದು ಇವಾಗ ಯಾರು ಡ್ರೈವರ್ ಇದ್ದಾನೆ ಅಥವಾ ಓನರ್ ಇದ್ದಾನೆ, ಓನರ್ ಬರ್ತಾನೆ ಏನು ಹೇಳಿದ್ರು ಬರ್ತಾರಾ? ಅವ್ರೆಲ್ಲಿ ಬರ್ತಾರೆ ಇವಾಗ? ಫೋನ್ ಮಾಡಿದ್ದಾರೆ. ಅವನೆಲ್ಲಿ ಡ್ರೈವರ್ ಎಲ್ಲಿ? ಯಾವಾಗ? ಹೌದಾ? ಅಲ್ಲ ಇಟ್ಕೊಂಡಿದ್ರಲ್ಲ ನೀವು ಯಾರೋ ಇಬ್ರು ಮಾತಾಡಿದ್ರೆ ಬೇರೆ ಅವನು. ಸರಿ ಸರ್, ಈಗ ನಾವು ಕೊಂಡ್ಕೊಂಡೇವ್ರು ಬಂದಿದ್ವಿ ಸೋಣಪುರದ ಅವ್ರಿಗೆ ಹೇಳ್ಬೇಡಿ. ಹೌದು, ಫೋನ್ ಮಾಡಿದ್ರೆ ಅವರು ಬರ್ತಾ ಇದ್ದಾರೆ. ನಾನು ಹೇಳಿದೆ ಆಕ್ಚುಲಿ ಏನಂದ್ರೆ ನಿಮ್ಗೆ ಬರಲ್ಲ ಜ್ಯೂರಿಸ್ಡಿಕ್ಷನ್. ನಾನು 112 ಹೇಳಿದೆ, ನಮ್ಗೆ ಬಂದ್ಬಿಟ್ಟಿದೆ ಕಂಪ್ಲೇಂಟ್, ಆನ್ಲೈನ್ ಕಂಪ್ಲೇಂಟ್ ಅಲ್ವಾ, ನಮ್ಗೆ ಬಂದಿದೆ. ನಾವು ಹತ್ರ ಇದ್ದ ಬಂದಿದ್ದೀವಿ, ನಾವು ಕೇಸ್ ರೋಡ್ ಬರ್ತಾ ಇದ್ದಾರೆ. ಅಲ್ಲ ಅವ್ರು ಬಂದ್ಮೇಲೆ ನೀವು ಹೋಗಿ, ಯಾಕಂದ್ರೆ ಇಲ್ಲಿ ಏನಾಗುತ್ತೆ ಗೊತ್ತಾ, ಅಲ್ಲಿವರೆಗೆ ಇದೆ ಹೋಗಿ ದಾರಿ ಬಿಡಿ, ದಾರಿ ಬಿಡಿ ನಮ್ಗೆ ಆಕ್ಚುಲಿ ಲೈವಲ್ಲಿ ಇದೆ. ನಾನು ಹೇಳ್ತೀನಿ, ಕುಮಾರಸ್ವಾಮಿ ಅವ್ರ ಪೊಲೀಸರು ಬಂದ್ರೆ ನಮ್ಗೆ ಭಯ. ಯಾಕಂದ್ರೆ ನಾವು ಹಿಡಿದುಕೊಂಡಿದ್ದಾಗೆ ನಮ್ಮ ಮೇಲೆ FIR ಮಾಡ್ತಾರೆ. ಮುಂಚೆನೂ ಮಾಡಿದ್ದಾರೆ, ಅಲ್ಲ ಮಾಡಿದ್ದಾರೆ ಇತ್ತೀಚೆಗೆನೆ 1-2 ತಿಂಗಳ ಹಿಂದೆ. ಆದ್ರೆ ನಾವು ಅದಕ್ಕೆಲ್ಲ ಯಾವುದಕ್ಕೂ ಭಯ ಪಡಲ್ಲ. ಎಷ್ಟು ರಾತ್ರಿ ಆದ್ರೂ ಸರಿ, ಈಗ ನಾವು 8 ಗಂಟೆ ಆಗಿದೆ, ಹಾಗಾಗಿ ಯಾವುದು ಇದು ಮಾಡಲ್ಲ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಅಲ್ಲ ನನ್ನ ಕುಮಾರಸ್ವಾಮಿ ನಾವು ಮಾಡಿದ್ದೇವೆ, ಕಳ್ಸ್ಕೊಡ್ತೀನಿ ಅಂತ ಹೇಳಿ ಬಂದಲ್ಲ. ಹೌದು ಅಷ್ಟೇ. ಯಾರು ಬಂದ್ರಾ? ನಾವೇ ಅಟೆಂಡ್ ಮಾಡಿದ್ದೇವೆ. ಹಾಂ ಹಾಂ ಹಾಂ
ಗಲಾಟೆ ಮಾಡಿಲ್ಲ. ಕಂಪ್ಲೇಂಟ್ ಇತ್ತು, ಅಲ್ಲಿ ಹೋಗಿದ್ವಿ. ಅವರು ಈಗಾಗಲೇ ಅವರು ಕಂಪ್ಲೇಂಟ್ ಪಾರ್ಟಿ ಉಳಿಮಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಉಳಿಮಾ ಪೊಲೀಸ್ ಸ್ಟೇಷನಲ್ಲಿ ಅವರು ಹಣಕಾಸು ವಿಚಾರದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಸ್ಟೇಷನ್ ಬಂದಿಲ್ಲ ಸರ್, ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ನಾವೇನು ಮೇಲೆ ಹೋಗಿಲ್ಲ, ಅವ್ರು ಯಾರು ಹುಡುಗಿ ನೋಡ್ಕೊಂಡ್ಬಂದು ಮತ್ತೆ ಕಂಪ್ಲೇಂಟ್ ಪಾರ್ಟಿನ ಅವರು ರೆಡಿ ಸರ್. ಆ ವರ್ಷ ಬ್ಯುಸಿ ಇದ್ರೆ ನಮಗೆ ಕಮ್ಮಿ ಬರುತ್ತೆ. ಸಿದ್ದರಾಜ್ ಬಂದಿದ್ದೆ ಇನ್ನೊಂದು FIR ಗ್ಯಾರಂಟಿ ಇಲ್ಲ ಸರ್, ಸ್ವಲ್ಪ ಗಾಡಿ ಬಿಡಿ. ಅವರ ಹುಡುಗ ಇದೆ. ಮಾತಾಡ್ತಿದ್ದಾನೆ, ಎಸ್ಕೇಪ್ ಆಗ್ಬಿಟ್ಟನಲ್ಲ. ಗಾಡಿ ಇದೆ ಸರ್, ಮಾತಾಡಿದೆ ನಾನು. ಇದು ಗಾಡಿ ಯಾಕಂದ್ರೆ ಯಾರು ಹೊಡೆದ್ರು ಮತ್ತೆ ಎಲ್ಲ ಶುರು ಆಗುತ್ತೆ. ಇದೆಲ್ಲ ಹತ್ರನೇ ಇದೆ. ಸರಿ ಸರಿ. ಓಕೆ. ಓಕೆ, ನಾನು ವಿಡಿಯೋಗೆ ಹೇಳಿದ್ದೇನೆ, ಅವರು ಇಂಥಕ್ಕನ್ನು ಕಳಿಸ್ತೀನಿ ಅಂತ ಮೋಸ್ಟ್ಲಿ ಫೋನ್ ಮಾಡಿದಾರಂತೆ. ಅಲ್ಲಿ ನಿಮ್ಮ ಸ್ಟೇಷನ್ಗೆ ಅಲ್ಲ ಸ್ಟೇಷನ್ಗೆ ಫೋನ್ ಮಾಡಿದ್ದೀನಿ ಅಂತ ಹೇಳೋದು ನಿಮ್ಮ ಕೇಸರಿಗೆ. ಗಾಡಿ ಓಡಿಸೋದ್ರೆ ಕಾನೂನು ಬಗ್ಗೆ ಏನು ಅದನ್ನು ನಾವಿಷ್ಟ ಇದರಿಂದ ಮುಂದಕ್ಕೆ ನಾವು ಏನು ಮಾಡ್ತೀವಲ್ಲ ಅದು ಬೇರೆ ಕೆಲವು ಬೇರೆ ಥರ ಹೋಗುತ್ತೆ. ನಾವು ಆ್ಯಸ್ ಎ ಪಬ್ಲಿಕ್ ನಮ್ಮ ಜವಾಬ್ದಾರಿನ ನಿಭಾಯಿಸಿದ್ದೀವಿ, ಹ್ಯಾಂಡ್ ಓವರ್ ಮಾಡಿದ್ದೀವಿ. ಇನ್ನು ಕಾನೂನು ಪ್ರಕಾರ ನೀವಾಗಲಿ ಅಥವಾ ಫುಡ್ ಡಿಪಾರ್ಟ್ಮೆಂಟ್ ಅವರಾಗಲಿ ಪ್ರಾಮಾಣಿಕ ತನಿಖೆ ನಡೆಸಿಬಿಟ್ಟು ಇವ್ರ ಮೇಲೆ ಏನು ಕ್ರಮ. ಇದು ಒಂದಲ್ಲ, ಈಗ ಇವ್ರನ್ನ ಬಾಯಿ ಬಿಡಿಸಿದೆ. ಇದು ಎಲ್ಲಿಗೆ ಹೋಗ್ತಾ ಇದೆ ಅಂತ ಗೊತ್ತಾದರೆ ನಿಮಗೆ ದೊಡ್ಡ ಇದೇ ಸಿಕ್ಬಿಡುತ್ತೆ. ಎಲ್ಲಿಗೆ ಹೋಗ್ತಾ ಇದೆ, ಅಲ್ಲಿಂದ ಯಾರಿಗೆ ಹೋಗ್ತಾ ಇದೆ, ಅಲ್ಲಿಂದ ದೊಡ್ಡ ಎಷ್ಟು 16 ಟನ್ ಲಾರಿಯಲ್ಲಿ ಬೇರೆ ಕಡೆಗೆ ಎಲ್ಲಿ ಸಾಗಾಟ ಆಗುತ್ತೆ ಎಲ್ಲ ಮಾಹಿತಿ ಸಿಗುತ್ತೆ. ಆದರೆ ಇಷ್ಟವರೆಗೆ ಯಾರೂ ಇದನ್ನು ಮಾಡಿಲ್ಲ. ಒಂದು FIR ಹಾಕೋದು, ಸುಮ್ಮನೆ ತನಿಖೆ ಥರ ಮಾಡೋದು, ಮಹಾಜರು ಮಾಡೋದು ಮುಗಿದೋಯ್ತಲ್ಲಿಗೆ. ಅದನ್ನು ದಯವಿಟ್ಟು ಮಾಡಿ ಅಂತ ಹೇಳ್ತಾ ದಯವಿಟ್ಟು ಕ್ಯಾರಿ ಆನ್ ಮಾಡಿ. ನಾವು ಯಾರು ತೊಗೊಂಡೋಗ್ತೀರ ಗಾಡಿ? ನೀವೇ ತೊಗೊಂಡೋಗ್ತೀರಾ? ಅಲ್ಲ, ನಿಮಗೆ ಯಾವಾಗ ಅದೇ ಬನ್ನಿ ನಾವು ಮತ್ತೆ ಹೋಗೋಣ. ನಿಮ್ಮ ಸಹಕಾರ ಇದ್ರೆ ನಾವು ಎಷ್ಟು ಬೇಗ ಇದನ್ನ ನಾವಿಲ್ಲ ಹತ್ರ ಇದ್ದೀವಿ. ಸರಿ ಆಯ್ತು. ಒಂದೆರಡು ನಿಮಿಷ ನಮ್ಮ ಇವರು ಪ್ರಧಾನ ಕಾರ್ಯದರ್ಶಿ ಬರ್ತಾ ಇದ್ದಾರೆ. ಇವರು 2 ನಿಮಿಷದಲ್ಲಿ ಮಣಿಕಂದ 2-3 ನಿಮಿಷ ಎಲ್ಲಿದ್ದಾರೆ ಕೇಳ. ಅಲ್ಲ, ಕಂಪ್ಲೇಂಟ್ ನಾವು ಕೊಡೋಲ್ಲ, ಫುಡ್ ಡಿಪಾರ್ಟ್ಮೆಂಟ್ ಅಂತ ಅವರಿಗೆ ಹೇಳ್ತೀವಿ. ಯಾಕಂದ್ರೆ ನಮ್ದು ಜವಾಬ್ದಾರಿ ಅಲ್ಲ. ಇಲ್ಲ, ಅಲ್ಲಿ ನಿಲ್ಸಿ ರೋಡ್ ಹತ್ರ, ಅಲ್ಲೇ ಟ್ರಾಫಿಕ್ ಜಾಮ್ ಆಗುತ್ತೆ. ನೀವು ಕುತ್ಕೊಬಿಡಿ. ಇಲ್ಲ 2 ನಿಮಿಷ ನಮ್ಮ ಇವರು ಬರ್ತಾರೆ. ಅವ್ನ ಬನ್ನ
ಯಾರು ನಿಂದ ಇದೆ? ಹಾಂ ನಮ್ಮದು ಇದು ಇದು ನಿಮ್ಮದು ಇರಲಿ ಆಮೇಲೆ ಸ್ನೇಹಿತರೆ, ಇಷ್ಟವರೆಗೆ ನೀವು ನೋಡಿದ್ರೆ ಒಂದು 2-3 ಸ್ಕ್ರಿಪ್ಟ್ ಆಯ್ತು. ಯಾಕಂದರೆ ಸ್ವಲ್ಪ ಸಿಗ್ನಲ್ ವೀಕ್ ಇರೋದ್ರಿಂದ ಮಧ್ಯ ಮಧ್ಯ ಬಫರಿಂಗ್ ಆಗ್ತಾ ಇತ್ತು. ಹಾಗಾಗಿ ಕಂಟಿನ್ಯೂಸ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಆದರೂ ನಾವು ವಿಡಿಯೋ ಇನ್ನೊಂದು ಮೊಬೈಲಲ್ಲಿ ವಿಡಿಯೋ ಮಾಡಿದ್ದೀವಿ. ಅದರದ್ದು ನಾಳೆ ವಿಡಿಯೋಗಳನ್ನು ಹಾಕ್ತೀವಿ. ಆದರೆ ನಿಮಗೆ ವಿಚಾರ ಗೊತ್ತಿರಬೇಕು, ಈಗ ಇದು ಕನಕನಗರ ಇಲ್ಲೇ ಕೆಳಗಡೆ ಎಲ್ಚಿನಲ್ಲಿ ಅಣ್ಣಯ್ಯ ರೋಡಿಂದ ಅಲ್ಲಿ ಒಂದು 300 ಮೀಟರ್ ದೂರದಲ್ಲಿ ಈ ಗಾಡಿ ಲೋಡ್ ಆಗ್ತಾ ಇತ್ತು. ನಮಗೆ ಮಾಹಿತಿ ಬಂದ ಮೇಲೆ KRS ಅವರಿಗೆ ಅಲ್ಲಿ ಒಬ್ಬರಿಗೆ ಅಬ್ಸರ್ವ್ ಮಾಡೋಕ್ಕೆ ನಿಲ್ಲಿಸ್ಬಿಟ್ಟು ಆ ಗಾಡಿ ಅಲ್ಲಿಂದ ಲೋಡ್ ಮಾಡುವಾಗ ನಾವು ಕ್ಯಾಚ್ ಮಾಡಬಾರ್ದು ಅಂತಲೇ. ಯಾಕಂದರೆ ಆ ಕೆಲವು ಸೆನ್ಸಿಟಿವ್ ಏರಿಯಾಗಳು ಇರ್ತವೆ, ಅಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಅದಕ್ಕೆ